ತುಮಕೂರಿನಲ್ಲಿ ನಿರ್ವಹಣೆ ಇಲ್ಲದೆ ಸೊರಗುತ್ತಿವೆ ಟೂಡಾ ಪಾರ್ಕುಗಳು. ಪಾರ್ಕ್ ಅಭಿವೃದ್ಧಿಗೆ ಲಕ್ಷ ಖರ್ಚು ಮಾಡಿದ್ರೂ ನೋ ಯೂಸ್. ತುಮಕೂರು ನಗರದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿ ಅನೇಕ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಆದರೆ ಅದೆಷ್ಟು ಪಾರ್ಕ್ಗಳು ಸರಿಯಾದ ನಿರ್ವಹಣೆಯ ಕೊರತೆಯಿಂದ ಪಾರ್ಕ್ಗಳು ಪಾಳು ಬೀಳ್ತಾ ಇದ್ದು ಸಾರ್ವಜನಿಕರ ಅನುಕೂಲಕ್ಕೆ ಬಾರದಂತಾಗಿದೆ. ಹೌದು, ತುಮಕೂರಿನಲ್ಲಿ ಅದೆಷ್ಟೋ ಟೂಡಾ ಪಾರ್ಕ್ಗಳ ಸ್ಥಿತಿಯಂತೂ ಹೇಳತಿರದಾಗಿದ್ದು ಪಾರ್ಕ್ಗಳು ಇದ್ದು ಇಲ್ಲದಂತಾಗಿವೆ. ನಗರದಲ್ಲಿ ಲೇಔಟ್ ನಿರ್ಮಾಣ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡುವ ಅಧಿಕಾರಿಗಳು ನಂತರ ಪಾರ್ಕ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಪಾಳು ಬೀಳ್ತಾ ಇದ್ದು ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ತುಮಕೂರಿನ ದಿಬ್ಬೂರು ಟೂಡಾ ಲೇಔಟ್ನಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯದ ಪಕ್ಕದಲ್ಲಿರುವ ಉದ್ಯಾನವನವು ಪಾಳು ಬಿದ್ದಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ. ಪಾರ್ಕ್ಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದಿರುವುದರಿಂದ ಪಾರ್ಕ್ ತುಂಬಾ ಗಿಡ ಗೆಂಟೆಗಳು ಬೆಳೆದು ನಿಂತಿವೆ. ಇದರಿಂದ ಪಾರ್ಕ್ನಲ್ಲಿ ಜನರು ಓಡಾಡಲು ಹೆದರುವಂತಾಗಿದೆ. ಪಾರ್ಕ್ಗಳನ್ನ ನಿರ್ವಹಣೆ ಮಾಡಬೇಕಾಗಿರುವ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡದೆ ಕೈಕಟ್ಟಿ ಕೂತಿದ್ದು ಪಾರ್ಕ್ಗಳು ಬಳಕೆಗೆ ಬರ್ತಾ ಇಲ್ಲ. ತುಮಕೂರಿನಲ್ಲಿರುವಂತಹ ಪಾರ್ಕ್ಗಳ ಪರಿಸ್ಥಿತಿ ಅಂತೂ ಹೇಳುತ್ತಿರೋದಾಗಿರುವಂತದ್ದು. ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಪಾರ್ಕ್ಗಳನ್ನ ನಿರ್ಮಾಣ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ನಿರ್ವಹಣೆ ಮಾಡದೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ವ್ಯರ್ಥವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೂಡ ಪಾರ್ಕ್ಗಳನ್ನ ನಿರ್ಮಾಣ ಮಾಡಿ ದುಡ್ಡನ್ನ ವ್ಯರ್ಥ ಮಾಡ್ತಾ ಇರುವಂಥದ್ದು. ಅದೇ ದುಡ್ಡನ್ನ ಬೇರೆಯವ್ರಿಗೆ ಯಾರಿಗಾದ್ರೂ ಕೊಟ್ಟಿದ್ರೆ ಎಷ್ಟೋ ಜನ ಬದುಕ್ತಾ ಇದ್ರು ಅನ್ನೋದು ನಮ್ಮ ಮನಸ್ಸಿಗೆ ನೀವೀಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾವೀಗ ತುಮಕೂರಿನ ದಿಬ್ಬೂರು ಬಳಿ ಇರುವಂತಹ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸಿರುವಂತಹ ಉದ್ಯಾನವನದಲ್ಲಿದ್ದೇವೆ. ನೀವೀಗ ಉದ್ಯಾನವನದ ದೃಶ್ಯಗಳನ್ನ ಇಲ್ಲಿಂದಲೇ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಉದ್ಯಾನವನದ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು. ಇದು ಪಕ್ಕದಲ್ಲಿಯೇ ಬಾಲಕರ ಹಾಸ್ಟೆಲ್ ಕೂಡ ಇದೆ. ಆ ಬಾಲಕರ ಹಾಸ್ಟೆಲ್ ಪಕ್ಕದಲ್ಲಿ ಪಾರ್ಕನ್ನು ಮಾಡಲಾಗಿದೆ ದಿಬ್ಬೂರಿನಲ್ಲಿ. ಆದರೆ ಒಂದೇ ಒಂದು ಚೂರು ಕೂಡ ನಿರ್ವಹಣೆ ಮಾಡಲಾಗ್ತಾ ಇಲ್ಲ. ಅದರೊಳಗಡೆ ಯಥೇಚ್ಛವಾಗಿ ಗಿಡಗಂಟೆಗಳು ಬೆಳೆದುಕೊಂಡಿರುವಂಥದ್ದು, ಹುತ್ತ ಬೆಳೆದುಕೊಂಡಿರುವಂಥದ್ದು, ಆ ಮುಳ್ಳು ಗಿಡಗಳು ಬೆಳೆದುಕೊಂಡಿರುವಂಥದ್ದು. ಇದು ಯಾವುದೋ ಕಾಡೋ ಪಾರ್ಕೋ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಬಂದಂಥವ್ರಿಗೆ. ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಹೋಗಿ ಆ ಪಾರ್ಕ್ನ ಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಅಧಿಕಾರಿಗಳು ಲೇಔಟ್ ಮಾಡಬೇಕಾದ್ರೆ, ಟೂಡಾ ಲೇಔಟ್ ಮಾಡಬೇಕಾದ್ರೆ ಪಾರ್ಕ್ ಇಲ್ಲ ಅಂತಂದರೆ ಅದಾಗುತ್ತೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಎಕರೆಗಟ್ಟಲೆ ಪಾರ್ಕ್ಗಳಿಗೆ ಜಾಗವನ್ನು ಸೀಮಿತವಾಗಿಟ್ಟು ಪಾರ್ಕ್ಗಳನ್ನು ನಿರ್ಮಿಸ್ತೀರಿ. ಆದರೆ ಆ ಪಾರ್ಕ್ಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ನೀವೆಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀರಾ, ಬೇಜವಾಬ್ದಾರಿತನ ತೋರಿಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು, ಸಾರ್ವಜನಿಕರಿಗೂ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದೇ ಜಾಗಗಳನ್ನು ಯಾರಾದರೂ ನಿರಾಶ್ರಿತರಿಗೆ, ಜಾಗ ಇಲ್ಲದವರಿಗೆ, ಭೂಮಿ ವಸತಿ ಏನೂ ಇಲ್ಲದವರಿಗೆ ಅವ್ರಿಗೆ ಕೊಟ್ಟರೆ ಎಷ್ಟೋ ಜನ ಬದುಕ್ತಾ ಹೋಗ್ತಾರೆ. ಪಕ್ಕದಲ್ಲಿ ಹಾಸ್ಟೆಲ್ ಇದೆ, ಪಾರ್ಕ್ ತುಂಬ ಚೆನ್ನಾಗಿದ್ರೆ ವಿದ್ಯಾರ್ಥಿಗಳಿಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಎಷ್ಟೋ ಜನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಓದ್ಕೊಳ್ತಾ ಇದ್ರು. ಅಕ್ಕಪಕ್ಕದಲ್ಲಿ ಮನೆಗಳನ್ನು ಕಟ್ತಾ ಇದ್ದಾರೆ. ದಿಬ್ಬೂರಿನಲ್ಲಿರುವಂಥ ಟೂಡಾ ಲೇಔಟ್ನಲ್ಲಿರೋ ಪಾರ್ಕ್ನ ಸ್ಥಿತಿ ಮಾತ್ರ ನಿಜಕ್ಕೂ ಕೂಡ ಹೇಳ್ತಿರುವಂಥದ್ದು. ಒಳಗಡೆ ಹೋದ್ರೆ ಎಲ್ಲ ಕಡೆಯೂ ಕೂಡ ಬಿಯರ್ ಬಾಟಲ್ಗಳು ಬಿದ್ದಿದೆ, ಎಲ್ಲಂದ್ರಲ್ಲಿ ಗುಡ್ಕಾ ಪ್ಯಾಕೆಟ್ಗಳು ಬಿದ್ದಿದೆ, ಎಲ್ಲ ಪೂರ್ತಿ ಕಾಡಿನ ರೀತಿ ಬೆಳೆದುಕೊಂಡು ಹೋಗ್ತಾ ಇದೆ. ನೀವೇ ಇನ್ನೊಂದು ಬಾರಿ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ ಪಾರ್ಕ್ನ ಸ್ಥಿತಿ ಯಾವ ರೀತಿ ಇದೆ. ಹುತ್ತ ಬೆಳೆದುಕೊಂಡಿದೆ, ಒಳಗಡೆ ಕಾಲಿಡುವುದಕ್ಕೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಯಾವುದೇ ರೀತಿಯಲ್ಲೂ ಕೂಡ ಪಾರ್ಕ್ ಅಂತ ಅನಿಸೋದೇ ಇಲ್ಲ. ನೋಡಿದ್ರೆ ಮಾತ್ರ 2 ಎಕರೆ ಪಾರ್ಕ್ ಇದು. 2 ಎಕರೆ ಪಾರ್ಕನ್ನು ಅಭಿವೃದ್ಧಿ ಮಾಡೋದಕ್ಕೆ ಟೂಡಾದವ್ರ ಹತ್ರ ಹಣ ಇಲ್ವಾ? ಇಲ್ಲ ಟೂಡಾ ಅಧ್ಯಕ್ಷರಿಲ್ವಾ? ಟೂಡಾದವರು ಏನು ಮಾಡ್ತಾ ಇದ್ದಾರೆ? ಪಾರ್ಕ್ನ ನಿರ್ವಹಣೆ ಮಾಡದೆ ಬರೀ ನಿರ್ಮಾಣ ಮಾಡಿಬಿಟ್ರೆ ಸಾಕಾ? ಇದೇ ಜಾಗವನ್ನು ಯಾರಿಗಾರು ನಿರಾಶ್ರಿತರಿಗೆ, ಭೂಮಿ ಮತ್ತು ವಸತಿ ರೈತರಿಗೆ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿ ಇಟ್ಕೊಳ್ತಾ ಇದ್ರು. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗದಲ್ಲಿ ನೀವು ಪಾರ್ಕ್ಗಳನ್ನು ನಿರ್ಮಿಸಿ ಈ ರೀತಿ ನಿರ್ವಹಣೆ ಮಾಡದೇ ಬಿಟ್ಟಿರೋದು ಬೇಸರದ ಸಂಗತಿ. ಹೌದು, ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.